ಗಡಿಯಲ್ಲಿರುವಂತಹ ಯೋಧನ ಜೀವ ಪ್ರತಿ ಕ್ಷಣ ತೂಗುಯಾಲೆಯಲ್ಲೇ ಇರುತ್ತೆ. ಯಾವ ಕ್ಷಣದಲ್ಲಿ ವೀರಮರಣ ಬಂದೊಪ್ಪುತ್ತೋ ಗೊತ್ತಾಗೋದಿಲ್ಲ. ಆದರೆ ಇಲ್ಲೊಬ್ಬ ಯೋಧನದ್ದು ಕರುಣಾಜನಕದ ಸಾವು. ಜಸ್ಟ್ 1 ವರ್ಷದ ಹಿಂದೆ ಮದುವೆ ಮಾಡಿಕೊಂಡಿರುವಂತಹ ಯೋಧ ಪತ್ನಿಯ ಹೆರಿಗೆಯ ಸಮಯದಲ್ಲಿ ಜೊತೆಗಿರಬೇಕು ಅಂತ ಊರಿಗೆ ಬಂದಿದ್ದ. ಆದರೆ ಆತನ ಹಣೆ ಬರಹದಲ್ಲಿ ಬರೆದಿದ್ದು ಮಾತ್ರ ಹೃದಯ ವಿದ್ರಾವಕ ಘಟನೆ. ಮಣ್ಣಲ್ಲ ಮರಳಿದರು ದೇಹ ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ನೀ ಕ್ಷಮಿಸಿ ಬಿಡು, ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ ಬೇಡುವೆನು. ಒಂದ್ ಕಡೆ ಈಗಷ್ಟೇ ಭೂಮಿಗೆ ಬಂದು ಇನ್ನೂ ಕಣ್ಣು ಬಿಡದ ಹಸುಗೂಸು ತನ್ನ ನೋವು ಆಲಿಸಿ ಹೆಗಲು ಕೊಡಬೇಕಿದ್ದ ಪತಿ ಮಾತ್ರ ಚಿತೆಯ ಮೇಲೆ ಚಿರನಿದ್ರೆಗೆ ಜಾರಿದ್ದ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಪಾರ್ಲಿಯಲ್ಲಿ ನಡೆದ ಈ ಘಟನೆ ಇಡೀ ಗ್ರಾಮವನ್ನೇ ಕಣ್ಣೀರು ಹಾಕಿಸಿದೆ. ರಜೆ ಮೇಲೆ ಬಂದಿದ್ದ ಸೈನಿಕ ಅಪಘಾತದಲ್ಲಿ ದುರ್ಮರಣ. ಅಂದಹಾಗೆ ಭಾರತೀಯ ಸೇನೆಯಲ್ಲಿದ್ದ ಪ್ರಮೋದ್ ಜಾಧವ ರಜೆ ಮೇಲೆ ಗ್ರಾಮಕ್ಕೆ ಬಂದಿದ್ದ. ತುಂಬು ಗರ್ಭಿಣಿ ಪತ್ನಿ ಆಸ್ಪತ್ರೆಗೆ ಸೇರಿದ್ದು ಕುಟುಂಬ ಮೊದಲ ಮಗುವಿನ ನಿರೀಕ್ಷೆಯಲ್ಲಿತ್ತು. ಆದ್ರೆ ವಿಧಿ ಸುಮ್ಮನಿರಬೇಕಲ್ಲ. ಅರೆದಾರೆ ಗ್ರಾಮದ ಸೈನಿಕ ಪ್ರಮೋದ್ ಪರಾಶ್ರಮ ಜಾಧವ್ ಪತ್ನಿಯ ಹೆರಿಗೆಗೆ ರಜೆ ಮೇಲೆ ಬಂದಿದ್ರು. ದ್ವಿಚಕ್ರ ವಾಹನ ಮತ್ತು ಪಿಕಪ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಪತಿ ತೀರಿ ಹೋದ ಕೆಲವೇ ಗಂಟೆಯಲ್ಲಿ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಯೋಧ ಪ್ರಮೋದ್ ಜಾಧವ್ 1 ವರ್ಷದ ಹಿಂದೆ ವಿವಾಹವಾಗಿದ್ರು. ಅವರ ಗರ್ಭಿಣಿ ಪತ್ನಿಯನ್ನ ಸತಾರಾದ ಆಸ್ಪತ್ರೆಗೆ ಹೆರಿಗೆಗಾಗಿ ದಾಖಲಿಸಲಾಗಿತ್ತು. ಆದ್ದರಿಂದ 10 ದಿನಗಳ ರಜೆಯ ಮೇಲೆ ಪ್ರಮೋದ್ ಗ್ರಾಮಕ್ಕೆ ಬಂದಿದ್ರು. ಶುಕ್ರವಾರ ರಾತ್ರಿ ಸುಮಾರು 11:30 ಸುಮಾರಿಗೆ ವಡಾಪಾಟಾದಿಂದ ಸತಾರಾಗೆ ಬರ್ತಾ ಇದ್ದಾಗ ದ್ವಿಚಕ್ರ ವಾಹನ ಮತ್ತು ಪಿಕಪ್ ನಡುವೆ ಹಳೆಯ ಆರ್ಟಿಒ ಕಚೇರಿ ಚೌಕದಲ್ಲಿ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿ ರಭಸಕ್ಕೆ ರಸ್ತೆಗೆ ಬಿದ್ದಿದ್ದು ತಲೆಗೆ ಗಂಭೀರ ಗಾಯವಾಗಿ ಪ್ರಮೋದ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾತ್ರಿ ಪ್ರಮೋದ್ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಮರುದಿನ ಬೆಳಿಗ್ಗೆ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆದ್ರೆ ಪ್ರಮೋದ್ ಮಾತ್ರ ಮಗಳನ್ನ ನೋಡಲೂ ಇರಲಿಲ್ಲ. ಸ್ಟ್ರೆಚರ್ನಲ್ಲಿಗೆ ಬಂದು ಪತಿಯ ಅಂತಿಮ ದರ್ಶನ ಮಾಡಿದ ಪತ್ನಿ. ಶನಿವಾರ ಮಧ್ಯಾಹ್ನ ಅರೆದಾರೆ ಗ್ರಾಮದ ಸ್ಮಶಾನದಲ್ಲಿ ಮೃತ ಯೋಧ ಪ್ರಮೋದ್ ಜಾಧವ್ ಪಾರ್ಥಿವ ಶರೀರವನ್ನ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಪತ್ನಿ ಮತ್ತು ಹಸುಗೂಸನ್ನ ಅಂತಿಮ ನಮನ ಸಲ್ಲಿಸಲು ಕರೆತರಲಾಗಿತ್ತು. ಆ ಸಮಯದಲ್ಲಿ ಪತ್ನಿಯ ಆ ಕ್ರಂದನ ಅಲ್ಲಿದ್ದವರ ಹೃದಯವನ್ನೇ ಕದಡಿಸಿತ್ತು. ಎಲ್ಲರೂ ಭಾರವಾದ ಹೃದಯದಿಂದ ಗ್ರಾಮದ ಮಗನಿಗೆ ವಿದಾಯ ಹೇಳಿದ್ರು. ಸಂಜೆಯ ನ್ಯೂಸ್ ಫಸ್ಟ್ ಚಿಕ್ಕೋಡಿ.